ಇನ್ನು ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಸಮಸ್ಯೆಗಳಿದ್ದಾವೆ. ಈ ನಡುವೆ ಕಡಿಮೆ ಮಕ್ಕಳು ಇರುವಂತಹ ಸರ್ಕಾರಿ ಶಾಲೆಗಳಿಗೆ ಬೀಗ ಜಡಿಯುವಂಥದ್ದು ಫಿಕ್ಸಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸರ್ಕಾರಿ ಶಾಲೆಗಳನ್ನು ಮುಚ್ಚೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ. ಅತ್ಯಂತ ಕಡಿಮೆ ಮಕ್ಕಳು ಇರುವಂತಹ ಶಾಲೆಗಳನ್ನು ಮುಚ್ಚೋದಕ್ಕೆ ಅಂತ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ. ಕಡಿಮೆ ಮಕ್ಕಳು ಇರುವಂತಹ ಶಾಲೆಗಳನ್ನು ಮುಚ್ಚಿ ಮತ್ತೊಂದು ಶಾಲೆ ಜೊತೆಗೆ ಸಂಯೋಜನೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ. ಅಂದರೆ ಮತ್ತೊಂದು ಸರ್ಕಾರಿ ಶಾಲೆ ಜೊತೆಗೆ ಅದನ್ನು ಮರ್ಜ್ ಮಾಡಿ ಈ ಶಿಕ್ಷಕರ ಕೊರತೆಯಾಗಿರಬಹುದು ಅಥವಾ ಶಾಲೆಯಲ್ಲಿ ಇರುವಂತಹ ಕುಂದು ಕೊರತೆಗಳು ಇದೆಲ್ಲವನ್ನು ಕೂಡ ಪರಿಹರಿಸೋದಕ್ಕೆ ಇದು ಸಾಧ್ಯ ಆಗತ್ತೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಬಿಜೆಪಿ ಸರ್ಕಾರ ಮಾಡೋದಕ್ಕೆ ಮುಂದಾದಾಗ ಕಾಂಗ್ರೆಸ್ ಇದಕ್ಕೆ ವಿರೋಧ ಮಾಡಿತ್ತು. ಯಾವಾಗ ಬಿಜೆಪಿ ಸರ್ಕಾರ ಈ ಒಂದು ಸರ್ಕಾರಿ ಶಾಲೆಗಳನ್ನು ಮರ್ಜ್ ಮಾಡೋದಕ್ಕೆ ಅಂತ ಮುಂದಾಗಿತ್ತು, ಆಗ ಕಾಂಗ್ರೆಸ್ ಇದನ್ನು ವಿರೋಧ ಮಾಡಿತ್ತು. ಈಗ ಕಾಂಗ್ರೆಸ್ ಸರ್ಕಾರವೇ ಇದನ್ನು ಮರ್ಜ್ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಖುದ್ದು ಕಾಂಗ್ರೆಸ್ ಸರ್ಕಾರ ಈಗ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತಹ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದೆ. ತಾಲೂಕು ಮಟ್ಟದ ಶಿಕ್ಷಣ ಗುಣಮಟ್ಟ ಸುಧಾರಣೆ ಮಾಡೋದಕ್ಕೆ ಅಂತ ಗುಣಮಟ್ಟ ಸುಧಾರಣಾ ಸಮಿತಿಗೆ ಹೊಣೆಯನ್ನು ನೀಡಲಾಗಿದೆ. ಶಾಲೆಗಳನ್ನು ಮುಚ್ಚುವಂತಹ ಬಗ್ಗೆ ಕ್ರಮ ವಹಿಸುವಂತೆ ಶಿಕ್ಷಣ ಇಲಾಖೆ ಆದೇಶ ಕೂಡ ಹೊರಡಿಸಿದೆ. 48,000 ಶಾಲೆಗಳ ಪೈಕಿ ಎಷ್ಟು ಶಾಲೆಗಳು ಕ್ಲೋಸ್ ಮಾಡುತ್ತೆ ಸರ್ಕಾರ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂಥದ್ದು. ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ಯಾವ ಶಾಲೆಗಳು ಕ್ಲೋಸ್ ಆಗಬಹುದು, ಎಷ್ಟು ಶಾಲೆಗಳು ಕ್ಲೋಸ್ ಆಗಬಹುದು, ಅದೇ ರೀತಿಯಾಗಿ ಎಲ್ಲಿ ಮರ್ಜ್ ಮಾಡಬಹುದು. ಈಗ ಒಂದು ಗ್ರಾಮದ ಶಾಲೆಯನ್ನು ಮರ್ಜ್ ಮಾಡಿ ಮತ್ತೊಂದು ಗ್ರಾಮದ ಶಾಲೆಯ ಜೊತೆಗೆ ಅದನ್ನು ಮರ್ಜ್ ಮಾಡಿದಾಗ, ವಿಲೀನಗೊಳಿಸಿದಾಗ ಇಲ್ಲಿ ಸಹಜವಾಗಿ ಒಂದು ಊರಿನ ಮಕ್ಕಳು ಮತ್ತೊಂದು ಊರಿಗೆ ಶಾಲೆಗೆ ಹೋಗುವಂಥದ್ದು ಕಷ್ಟ ಸಾಧ್ಯ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಹೀಗಾಗಿ ಅದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಒಂದು ಊರಿನಿಂದ ಅಥವಾ ಒಂದು ಶಾಲೆಯಿಂದ ಮತ್ತೊಂದು ಶಾಲೆವರೆಗೆ ಪ್ರಯಾಣ ಮಾಡಬೇಕು ಅಂದರೆ ಸಹಜವಾಗಿ ಆಗ ಸಂಕಷ್ಟ ಎದುರಾಗುತ್ತೆ, ಕಷ್ಟವಾಗುತ್ತೆ ವಿದ್ಯಾರ್ಥಿಗಳಿಗೆ. ಇನ್ನು ಮತ್ತೊಂದೆಡೆ ಸರ್ಕಾರಿ ಶಾಲೆಗಳನ್ನು ನಡೆಸೋದು ಸರ್ಕಾರಕ್ಕೂ ಕೂಡ ಭಾರ ಆಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಕಡಿಮೆ ದಾಖಲಾತಿ ನೆಪದಲ್ಲಿ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕೋದಕ್ಕೆ ರಾಜ್ಯ ಸರ್ಕಾರ ಏನಾದರೂ ಮುಂದಾಗ್ತಾ ಇದೆಯಾ ಅನ್ನುವಂತಹ ಒಂದು ಅನುಮಾನ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂಥದ್ದು. ಇದಕ್ಕೆ ರಾಜ್ಯ ಸರ್ಕಾರವೇ ಉತ್ತರ ಕೊಡಬೇಕಾಗತ್ತೆ. ಯಾಕಂದರೆ ತಾವು ವಿರೋಧ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಪ್ರಕ್ರಿಯೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಈ ರೀತಿಯಾಗಿ ಮಾಡೋದು ಬೇಡ, ಒಂದು ಊರಿನ ಮಕ್ಕಳು ಮತ್ತೊಂದು ಊರಿನ ಶಾಲೆಗೆ ಹೋಗೋದಕ್ಕೆ ಹೇಗೆ ಸಾಧ್ಯ, ಕಷ್ಟ ಆಗುತ್ತೆ, ಸಮಸ್ಯೆ ಆಗುತ್ತೆ. ಅದೇ ರೀತಿಯಾಗಿ ಆ ಮಕ್ಕಳ ಒಂದು ದಾಖಲಾತಿ ಮತ್ತೊಂದು ಮಗದೊಂದು ಅಲ್ಲಿ ಇರುವಂತಹ ರಿಸೋರ್ಸು, ಅಂದರೆ ಈಗಾಗಲೇ ಅಲ್ಲಿ ಶಾಲೆ ಇದೆಯಲ್ವಾ, ಆ ರಿಸೋರ್ಸು ಎಲ್ಲವೂ ಕೂಡ ಹಾಳಾಗುತ್ತೆ ಅಂತ ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡಿತ್ತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರವೇ ಮರ್ಜ್ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇರೋದಕ್ಕೆ ಸಾಕಷ್ಟು ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಇದರಿಂದ ಅನುಕೂಲ ಇದ್ದರೂ ಕೂಡ ಕೆಲವು ಅನಾನುಕೂಲಗಳು ಕೂಡ ಇದ್ದಾವೆ. ಯಾಕಂದರೆ ವಿದ್ಯಾರ್ಥಿಗಳು ನಡೆದುಕೊಂಡು ಹೋಗಬೇಕಾಗತ್ತೆ, ಪಾಸ್ ಏನಾದರೂ ವ್ಯವಸ್ಥೆ ಮಾಡುತ್ತಾ, ಅಥವಾ ವಿದ್ಯಾರ್ಥಿಗಳ ಗೊಂದಲಗಳನ್ನು ಪರಿಹರಿಸೋದಕ್ಕೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಈ ಕೆಲವು ಪ್ರಶ್ನೆಗಳು ಕೂಡ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಈಗ ಈ ಆದೇಶವನ್ನು ಮಾಡಿರುವಂಥದ್ದು ಕೆಲವು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. ರಾಜ್ಯ ಸರ್ಕಾರಗಳಿಗೆ ಈಗ ಈ ಸರ್ಕಾರಿ ಶಾಲೆಗಳು ಹೊರೆ ಆಗ್ತಾ ಇದೆಯಾ? ಯಾಕಂದರೆ ವಿಪಕ್ಷಗಳು ಒಂದೆಡೆ ಆರೋಪ ಮಾಡ್ತಾ ಇದೆ, ರಾಜ್ಯ ಸರ್ಕಾರದ ಬಳಿಯಲ್ಲಿ ಹಣವೇ ಇಲ್ಲ, ಬೊಕ್ಕಸದಲ್ಲಿ ಹಣ ಇಲ್ಲ, ಅಭಿವೃದ್ಧಿ ಮಾಡೋದಕ್ಕೆ ದುಡ್ಡಿಲ್ಲ, ಈ ರೀತಿಯಾಗಿ ಸಾಕಷ್ಟು ಒಂದು ಆರೋಪಗಳನ್ನು ಮಾಡ್ತಾ ಇತ್ತು. ಈ ಆರೋಪಗಳಿಗೆ ಈಗ ಒಂದು ರೀತಿಯಾಗಿ ಪುಷ್ಟೀಕರಣ ನೀಡದಂತೆ ಕೂಡ ಆಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಈ ಆದೇಶವನ್ನು ಯಥಾವತ್ತಾಗಿ ಪಾಲನೆ ಮಾಡೋದಕ್ಕೆ ಏನಾದರೂ ರಾಜ್ಯ ಸರ್ಕಾರ ಮುಂದಾಗತ್ತಾ, ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ರಾಜ್ಯ ಸರ್ಕಾರ ಈಗ ಮರ್ಜ್ ಮಾಡೋದಕ್ಕೆ ಅಂತ ಏನು ಆದೇಶ ಕೊಟ್ಟಿದೆ, ಅಂದರೆ ಎಲ್ಲಿ ಕಡಿಮೆ ದಾಖಲಾತಿ ಇರುವಂತಹ ಒಂದು ಶಾಲೆಗಳಿದ್ದಾವೆ ಆ ಶಾಲೆಗಳನ್ನು ಕ್ಲೋಸ್ ಮಾಡೋದಕ್ಕೆ ಏನು ನಿರ್ಧಾರವನ್ನು ಮಾಡಿದೆ, ಇದು ಸಾಕಷ್ಟು ಪರಿಣಾಮ ಕೂಡ ಬೀರುತ್ತೆ. ಮಕ್ಕಳ ಶಿಕ್ಷಣದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಮಕ್ಕಳು ಬೇರೆಡೆಗೆ ಎಲ್ಲಿ ಮರ್ಜ್ ಮಾಡ್ತಾರೆ ಅಲ್ಲಿಗೆ ನಡೆದುಕೊಂಡು ಹೋಗಬೇಕಾಗತ್ತೆ. ಅದೇ ರೀತಿಯಾಗಿ ಸ್ಥಳೀಯ ಮಟ್ಟದಲ್ಲಿ ಇರುವಂತಹ ಇಕ್ವಿಪ್ಮೆಂಟ್ಸ್ಗಳೇನಿದೆ, ಅಂದರೆ ಶಾಲಾ ಕಟ್ಟಡ
ಮತ್ತೊಂದು ಮಗದೊಂದು ಏನೆಲ್ಲ ವ್ಯವಸ್ಥೆಗಳಿತ್ತು ಅದೆಲ್ಲವೂ ಕೂಡ ಇಲ್ಲಿ ವ್ಯರ್ಥ ಆಗತ್ತೆ. ಇನ್ನು ಮತ್ತೊಂದೆಡೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಗೊಂದಲಕ್ಕೆ ಈಡಾಗ್ತಾರೆ. ಇದೆಲ್ಲವನ್ನು ಪರಿಹರಿಸೋದಕ್ಕೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸ್ಕೂಲ್ಗಳನ್ನು ಕ್ಲೋಸ್ ಮಾಡೋದಕ್ಕೆ ಮರ್ಜ್ ಮಾಡೋದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಇದೀಗ ಅವರೇ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳನ್ನು ಕ್ಲೋಸ್ ಮಾಡೋದಕ್ಕೆ ಅದೇ ರೀತಿಯಾಗಿ ಮರ್ಜ್ ಮಾಡೋದಕ್ಕೆ ಅಂತ ಆದೇಶ ಕೊಟ್ಟಿದ್ದಾರೆ. ಹೀಗಾಗಿ ಯಾವ ರೀತಿಯಾಗಿ ಈ ಒಂದು ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗ್ಲೂ ಹಿಂದೆ ಬಿಜೆಪಿ ಸರ್ಕಾರದ ಅವಧಿ ಸಂದರ್ಭದಲ್ಲಿ ಸರ್ಕಾರಿ ಕಾಲೇಜುಗಳು, ಸರ್ಕಾರಿ ಶಾಲೆಗಳು ಮುಚ್ಚುತ್ತವೆ ಅನ್ನುವಂತಹ ದೂರುಗಳಿತ್ತು. ಸಾರ್ವಜನಿಕ ವಲಯದಲ್ಲಿ ಶಿಕ್ಷಣ ತಜ್ಞರು ಕೂಡ ಈ ರೀತಿಯ ಶಾಲೆಗಳನ್ನ ಮುಚ್ಚೋದ್ರ ಮೂಲಕ ಖಾಸಗೀಕರಣಕ್ಕೆ ಸರ್ಕಾರ ಮುಂದಾಗ್ತಾ ಇತ್ತು ಅನ್ನೋ ಆರೋಪವನ್ನ ಹಿಂದಿನ ಶಿಕ್ಷಣ ಸಚಿವರ ವಿರುದ್ಧ ಹಾಗೇನೆ ಸರ್ಕಾರ ವಿರುದ್ಧ ಇದೇ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಬರ್ತಾ ಇತ್ತು. ಆದ್ರೆ ಇದೀಗ ಶಿಕ್ಷಣ ಇಲಾಖೆ ಸಚಿವರಂತಹ ಮಧು ಬಂಗಾರಪ್ಪ ಅವರೇ ನೇತೃತ್ವದಲ್ಲಿ ಈಗ ಕಡಿಮೆ ಮಕ್ಕಳಿರುವಂತಹ ಸಂಖ್ಯೆಯಲ್ಲಿ, ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಜಿಲ್ಲಾವಾರು ಪ್ರದೇಶಗಳಲ್ಲಿ ಎಷ್ಟು ಕಮ್ಮಿ ಅಂತಂದ್ರೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಅಥವಾ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಇರುವಂತಹ ಒಂದು ಶಾಲೆಗಳಲ್ಲಿ ಮಕ್ಕಳ ಪ್ರಮಾಣ ಎಷ್ಟಿದೆ ಅನ್ನೋ ರೇಷಿಯೋನ ಕಲೆಕ್ಟ್ ಮಾಡ್ಕೊಂಡು ಕಡಿಮೆ ಮಕ್ಕಳಿದ್ದಂತಹ ಶಾಲೆಗಳನ್ನ ಮರ್ಜ್ ಮಾಡ್ಬೇಕು ಅನ್ನೋಂತಹ ಸುತ್ತೋಲೆಯನ್ನ ಶಿಕ್ಷಣ ಇಲಾಖೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಹೊರಡಿಸಿರುವಂತದ್ದು. ಇದೆಲ್ಲ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಹಿಂದೆ ವಿರೋಧ ಪಕ್ಷದಲ್ಲಿದ್ದಂತಹ ಇದ್ದಂತ ಸಂದರ್ಭದಲ್ಲಿ ಆಡಿದ ಮಾತಿಗೂ ಈಗ ತದ್ವಿರುದ್ಧವಾಗಿದೆ. ಅದನ್ನ ಬಿಜೆಪಿ ಈಗ ಅಸ್ತ್ರವಾಗಿ ಮತ್ತೆ ಅದನ್ನ ಪ್ರಶ್ನಿಸುವಂತಹ ಸಾಧ್ಯತೆಗಳಿರುವಂತದ್ದು. ಕಾರಣ ಏನಂತಂದ್ರೆ ಈಗ ಮೊದಲಿಂದಲೂ ಕೂಡ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಹೋಗುವಂತ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ. ಅದರ ಪುನಶ್ಚೇತನ ಹಾಗೂ ಮಕ್ಕಳನ್ನ ಶಾಲೆ ಕರೆತರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಸರ್ಕಾರಗಳು ಮಾಡ್ತಾ ಇವೆ ಅನ್ನೋಂಥದ್ದನ್ನು ಕೂಡ ಕೇಳ್ತಾ ಇದ್ವಿ. ಆದ್ರೆ ಅದು ಆ ಒಂದು ಎಫರ್ಟ್ ಏನಿದೆ ಅದು ರೀಚ್ ಆಗ ನಿಟ್ಟಿನಲ್ಲಿ ಶಾಲೆಯ ಶಿಕ್ಷಕರಾಗಿರ್ಲಿ, ಪ್ರಾಂಶುಪಾಲರ್ ಆಗಿರ್ಲಿ ಅವರು ಎಡವಿದ್ದಾರೆ ಅನ್ನುವಂಥದ್ದು, ಅದನ್ನ ಸಫಲತೆ ಕಾಣದಿರುವಂತದ್ದು ಹಿನ್ನೆಲೆಯಲ್ಲಿ ರಿಸಲ್ಟ್ ಬರ್ತಾ ಇರುವಂತದ್ದು. ಹಾಗಾಗಿ ಈಗ ಎಲ್ಲವೂ ಕೂಡ ಖಾಸಗಿಯತ್ತ ಮಕ್ಕಳು ಮುಖ ಮಾಡ್ತಿದ್ದಾರೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಬೇಕಂತ ಶಿಕ್ಷಣ ಇಲಾಖೆ ಈಗ ಶಾಲೆಗಳನ್ನ ಮುಚ್ಚಲಿಕ್ಕೆ ಹೊರಡ್ತಾ ಇರುವಂತದ್ದು ಎಷ್ಟು ಮಟ್ಟ ಸರಿ ಅನ್ನೋಂತ ಪ್ರಶ್ನೆಗಳು ಈಗ ಪೋಷಕರು ಮಾಡ್ತಿದ್ದಾರೆ, ಹಾಗೇನೆ ಶಿಕ್ಷಣ ತಜ್ಞರು ಮಾಡ್ತಿದ್ದಾರೆ, ಶಿಕ್ಷಣ ಸಂಸ್ಥೆಗಳ ಉಳಿವಿಗಾಗಿ, ಸರ್ಕಾರಿ ಶಾಲೆ ಉಳಿವಿಗಾಗಿ ಹೋರಾಟಗಾರರು ಮಾಡ್ತಿದ್ದಾರೆ. ಹೀಗಾಗಿ ಇದು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಈ ತರದೊಂದು ನಡೆ ಏನಿದೆ ಮುಂದೆ ದೊಡ್ಡ ಮಟ್ಟದ ಮುಜುಗರಕ್ಕೀಡಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.